ಅದೇ ರೀತಿಯಾದಂಥ ವಿಷಯುಕ್ತ ರಾಸಾಯನಿಕಗಳು ಕೈಗಾರಿಕೆಗಳ ಮೂಲಕ ನಮ್ಮ ದೈನಂದಿನ ತ್ಯಾಜ್ಯದ ಮೂಲಕ ಮನೆಗಳಿಂದ ಅಥವಾ ಕೈಗಾರಿಕೆಗಳಿಂದ ನದಿ ಮೂಲಗಳನ್ನ ಸೇರ್ತಾ ಇದೆ, ಅಂತರ್ಜಲನ ಸೇರ್ತಾ ಇದೆ. ಹೀಗಾಗಿ ನೀರಿನ ಮಾಲಿನ್ಯ ಆಗ್ತಾ ಇದೆ. ಮತ್ತು ವಿಪರೀತವಾದಂತಹ ಶಬ್ದ, ಕರ್ಕಶವಾದ ಶಬ್ದ ಬಳಕೆಯಿಂದಾಗಿ ಶಬ್ದ ಮಾಲಿನ್ಯ ಆಗ್ತಾ ಇದೆ. ಅದು ಕೈಗಾರಿಕೆಗಳಿರ್ಬೋದು, ವಾಹನಗಳಿರ್ಬೋದು, ಮತ್ತೊಂದು ಬೇರೆ ರೀತಿಯಾದಂತಹ ಒಂದು ನಿರ್ಮಾಣ ಕಾಮಗಾರಿಗಳಿಂದ ಇರ್ಬೋದು. ಈ ರೀತಿಯ ಒಂದು ಶಬ್ದ ಮಾಲಿನ್ಯ ಆಗ್ತಾ ಇದೆ. ಇತ್ತೀಚೆಗೆ ಮತ್ತೆ ಒಂದು ಸರ್ಕಾರ್ಡಿಯನ್ ರಿದಮ್, ಹಗಲು ಮತ್ತು ರಾತ್ರಿ ಅಂತಕ್ಕಂಥ ಒಂದು ಸರ್ಕಾರ್ಡಿಯನ್ ರಿದಮ್ ಹಗಲೊತ್ತಿನಲ್ಲಿ ನಮ್ಮ ದೇಹ ಹೇಗೆ ಸ್ಪಂದಿಸುತ್ತೆ, ರಾತ್ರಿ ಆದ ಕೂಡಲೇ ದೇಹ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಬೇಸಲ್ ಮೆಟಬಾಲಿಸಮ್ ಹೇಗಿರಬೇಕು ಅನ್ನೋದು ನೈಸರ್ಗಿಕವಾಗಿ ಅದು ಆಲ್ರೆಡಿ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಆದರೆ ಅದು ಈ ಬೆಳಕಿನ ಮಾಲಿನ್ಯ ನಿರಂತರವಾಗಿ ರಾತ್ರಿ ಆದ್ರೂ ಬೆಳಕಿನ ಹೊರಸೂಸ್ತಾ ಇರುತ್ತೆ. ಇನ್ನು ಹಗಲು ರಾತ್ರಿನೇ ಆಗಿಲ್ಲ. ಪಕ್ಷಿಗಳು ಗೂಡು ಸೇರಬೇಕು, ಮನುಷ್ಯರು ಮನೆ ಸೇರಬೇಕು, ನಿದ್ದೆ ಮಾಡಬೇಕು. ಕತ್ಲಾದ ಕೂಡಲೇ ಬೆಳಗ್ಗೆ ಹಾಕ್ತಾ ಕೂಡಲೇ ಕೋಳಿಗಳು ಕೂಗಬೇಕು. ಆದರೆ ಈ ರೀತಿಯಾದ ಬದಲಾವಣೆಗಳಿಗೆ ಎಲ್ಲೋ ಒಂದು ಕಡೆ ತೊಡಕನ್ನು ಉಂಟು ಮಾಡೋ ರೀತಿಯಲ್ಲಿ ಬೆಳಕಿನ ಒಂದು ಮಾಲಿನ್ಯ ಆಗ್ತಾ ಇದೆ. ಇವುಗಳ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡಬೇಕು. ಈ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಜಾಗೃತರಾಗಿದ್ದರೆ ಮಾತ್ರ ನಮಗೆ ಒಂದು ಶುದ್ಧವಾದಂಥ ಗಾಳಿ ಸಿಗುತ್ತೆ. ಶುದ್ಧವಾದ ಗಾಳಿ ಸಿಕ್ಕರೆ ನಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳು, ಅದರಲ್ಲೂ ಕ್ಯಾನ್ಸರ್ ಬಗ್ಗೆ ಈಗಾಗಲೇ ಮಾನ್ಯ ಗಣ್ಯ ವ್ಯಕ್ತಿಗಳು ಹೇಳಿದ್ರು. ತಮಗೆ ಸಾಕಷ್ಟು ಜನ ಚಿಕ್ಕ ವಯಸ್ಸಿನಲ್ಲೇ ನಾವು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಾ ಇದ್ದೀವಿ. ಯಾಕೆ ತುತ್ತಾಗ್ತಾ ಇದ್ದೀವಿ? ಈ ಒಂದು ವಿಷಯುಕ್ತವಾದಂತಹ ಒಂದು ಗಾಳಿ ಮತ್ತು ಮಲಿನವಾದಂತಹ ನೀರು, ಕಲಬೆರಕೆಯಿಂದ ಕೂಡಿರತಕ್ಕಂತಹ ಆಹಾರಗಳು. ಕಲಬೆರಕೆ ಅಂತ ಏನಪ್ಪ ಅಂತಂದರೆ, ಆಹಾರಗಳು ಕಡಿದ ಹಾಗೆ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ. ಮತ್ತು ಅತ್ಯಧಿಕ ಲಾಭವನ್ನು ಪಡ್ಕೊಳ್ಳಿಕ್ಕೋಸ್ಕರ ಆಹಾರದಲ್ಲಿ ದವಸ ಧಾನ್ಯಗಳಲ್ಲಿ ಕಲಬೆರಕೆ ಇರ್ಬೋದು, ಆಹಾರಗಳಲ್ಲಿ ಸಂಸ್ಕರಿಸಿದಂಥ ಆಹಾರದಲ್ಲಿ ಕಲಬೆರಕೆ ಇರ್ಬೋದು, ಅಥವಾ ತಯಾರಿಸಿದಂತಹ ಅಡಿಗೆಯಲ್ಲಿ ಕಲಬೆರಕೆಗಳಿರ್ಬೋದು, ಎಣ್ಣೆಯಲ್ಲಿ ಕಲಬೆರಕೆ ಇರ್ಬೋದು, ಮಸಾಲೆ ಪದಾರ್ಥಗಳಲ್ಲಿ ಕಲಬೆರಕೆ ಇರ್ಬೋದು.